ರಾಜ್ಯದ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಬಿಸಿ ಮುಟ್ಟಿಸಿ ಕೋಟಿ ಕೋಟಿ ಅಕ್ರಮ ಹಣದ ಬೇಟೆಯಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಪಿಡಬ್ಲ್ಯೂಡಿ ಚೀಫ್ ಎಂಜಿನಿಯರ್ ಪುರುಷೋತ್ತಮ್ ದಾಸ್ ಮತ್ತು ಅಧೀಕ್ಷಕ ಎಂಜಿನಿಯರ್ ಜನಾರ್ದನ್ ಅವರ ಅಕ್ರಮ ಸಾಮ್ರಾಜ್ಯಕ್ಕೆ ಲೋಕ ಶಾಕ್ ಕೊಟ್ಟಿದೆ. ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ ಲೋಕಾಯುಕ್ತ. ಜನಾರ್ದನ ಮನೆಯಲ್ಲಿ ಜನ ಕಾಂಚಾನ. ನೀವು ನೋಡ್ತಾ ಇರೋ ಬಂಡಲ್ ದುಡ್ಡು ಕೆನರಾ ಬ್ಯಾಂಕ್, HDFC ಬ್ಯಾಂಕ್ದು ಅಲ್ವೇ ಅಲ್ಲ. ಈ ಹಣ ಸಿಕ್ಕಿರುವುದು ದೊಡ್ಡ ಕುಬೇರರ ಮನೆಗಳಲ್ಲೇ. ಈ ಲೋಕಾಯುಕ್ತರ ರೆಡಾರ್ನಲ್ಲಿ ಸಿಕ್ಕಿಬಿದ್ದಿರುವುದು ಬೇರಾರೂ ಅಲ್ಲ, PWD ಮುಖ್ಯಸ್ಥ ಎಂಜಿನಿಯರ್ ಪುರುಷೋತ್ತಮ್ ಅವರಿಗೆ ಸೇರಿದ ಬೆಂಗಳೂರು ಮತ್ತು ಮೈಸೂರಿನ 5ಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಈ ವೇಳೆ ಪುರುಷೋತ್ತಮನ ಸ್ನೇಹಿತನ ಮನೆಯಲ್ಲಿ ಕಂತೆ ನೋಟುಗಳು ಬರೋಬ್ಬರಿ 1,70,00,000 ರೂಪಾಯಿ ಪತ್ತೆಯಾಗಿದೆ. ಕೇವಲ ನಗದು ಮಾತ್ರವಲ್ಲದೆ ಕೆಜಿಗಟ್ಟಲೆ ಚಿನ್ನಾಭರಣಗಳು ಲೋಕಾಬಲಿಗೆ ಬಿದ್ದಿವೆ. ಇವತ್ತು ಲೋಕಾಯುಕ್ತ ಟೀಮ್ ಭ್ರಷ್ಟ ಅಧಿಕಾರಿಗಳಿಗೆ ಬೆವರಿಳಿಸಿದ್ದಾರೆ. ಭ್ರಷ್ಟಾಚಾರದ ವಾಸನೆ ಬೆನ್ನತ್ತಿದ್ದ ಅಧಿಕಾರಿಗಳಿಗೆ ಸಿಕ್ಕಿದ್ದು ಅಕ್ಷರಶಃ ಕುಬೇರನ ಆಸ್ತಿ. ಪ್ರಮುಖವಾಗಿ KREIS ಅಧಿಕಾರಿ HM ಜನಾರ್ದನ್ ಅವರ ಕತೆ ಕೇಳಿದ್ರೆ ನೀವು ದಂಗಾಗ್ತೀರಿ. ಆದಾಯಕ್ಕಿಂತ ಬರೋಬ್ಬರಿ 216% ಅಧಿಕ ಆಸ್ತಿ ಹೊಂದಿದ್ದಾರೆ. ಇವರು ಒಟ್ಟು ಆಸ್ತಿ ಮೌಲ್ಯ ಅಂದಾಜು 4,42,00,000 ರೂಪಾಯಿ. ಕೇವಲ ಜನಾರ್ದನ್ ಮಾತ್ರವಲ್ಲ, ರಾಜ್ಯದ ಮೂಲೆಯಲ್ಲೂ ಲೋಕ ಅಧಿಕಾರಿಗಳು ಲಗ್ಗೆ ಇಟ್ಟಿದ್ದಾರೆ. ದಾವಣಗೆರೆ ಬೆಸ್ಕಾಂ AE ಅರ್ಜುನ್ ನಿವಾಸದ ಮೇಲೆ ದಾಳಿ, ಧಾರವಾಡ ಸರ್ವೇಯರ್ ಸೋಮಲಿಂಗಪ್ಪ ಮನೆ ಮೇಲೂ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಇನ್ನು KSHDP ಪ್ರಾಜೆಕ್ಟ್ ಡೈರೆಕ್ಟರ್ ಪುರುಷೋತ್ತಮ್ ದಾಸ್ ನಿವಾಸದಲ್ಲಿ ಮಹತ್ವದ ದಾಖಲೆಗಳನ್ನು ಸಂಗ್ರಹಿಸಿದ್ದು ಸದ್ಯಕ್ಕೆ ಶೋಧ ಕಾರ್ಯ ಮುಂದುವರೆದಿದೆ. ಇನ್ನು ಎಷ್ಟು ಕೋಟಿ ಹೊರಬರಲಿದೆ ಕಾದು ನೋಡಬೇಕಾಗಿದೆ. ಒಟ್ಟಾರೆ ಭ್ರಷ್ಟ ಅಧಿಕಾರಿಗಳ ಹಣದ ದಾಹಕ್ಕೆ ಲೋಕಾಯುಕ್ತ ಸರಿಯಾದ ಬ್ರೇಕ್ ಹಾಕಿದೆ. ಈ ದಾಳಿಯಿಂದ ಸರ್ಕಾರದ ಇತರೆ ಭ್ರಷ್ಟ ಅಧಿಕಾರಿಗಳಲ್ಲಿ ನಡುಕ ಶುರುವಾಗಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.